ಈ ವಿಡಿಯೋದಲ್ಲಿ ಬಂದು ನಾವು CMD ಮತ್ತು ಎಂಟ್ರಿ ಪಾಯಿಂಟ್ ಬಗ್ಗೆ ತಿಳ್ಕೊಳ್ಳೋಣ. ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ರನ್ ಇನ್ಸ್ಟ್ರಕ್ಷನ್ ಏನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿದೆ. ರನ್ ಇನ್ಸ್ಟ್ರಕ್ಷನ್ ಬಂದು ನೀವು ಒಂದು ಬೇಸ್ ಇಮೇಜನ್ನ ಡಾಕರ್ ಫೈಲ್ ಡಿಕ್ಲೇರ್ ಮಾಡಿರ್ತೀರಾ. ಅದಕ್ಕೆ ಏನಾದರೂ ನೀವು ಬಿಲ್ಡ್ ಟೈಮಲ್ಲಿ ಏನಾದರೂ ಪ್ಯಾಕೇಜ್ನ ಇನ್ಸ್ಟಾಲ್ ಮಾಡಬೇಕು ಅಂತ ಅಂದಾಗ ನೀವು ಬಂದು ರನ್ ಇನ್ಸ್ಟ್ರಕ್ಷನ್ ಯೂಸ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ಲು ನೀವು ಒಂದು ಬೇಸ್ ಇಮೇಜ್ ಬಂದು ಉಬಂಟು ಅಂತ ತಗೊಂಡ್ರಿ. ಆ ಉಬಂಟು ಇಮೇಜ್ ಬಂದು ನೀವು Nginx ಇನ್ಸ್ಟಾಲ್ ಮಾಡಬೇಕು ಅಂತ ತಿಳ್ಕೊಳ್ಳಿ. ಅವಾಗ ನೀವು ಯಾವಾಗ ಬಿಲ್ಡ್ ಅಂತ ಕೊಡ್ತೀರೋ ಅವಾಗ ರನ್ ಕಮಾಂಡ್ ಬಂದು ಎಕ್ಸಿಕ್ಯೂಟ್ ಆಗಿ ಅಲ್ಲಿ ಏನು ಕಮೆಂಟ್ ಕೊಟ್ಟಿರ್ತೀರ ರನ್ ಒಳಗಡೆ ಅದು ಬಂದು ಆ ಉಬಂಟು ಬೇಸ್ ಇಮೇಜ್ ಒಳಗಡೆ ಇನ್ಸ್ಟಾಲ್ ಆಗುತ್ತೆ. CMD ಮತ್ತು ಎಂಟ್ರಿ ಪಾಯಿಂಟ್ ಬಂದು ಯಾವುದೇ ರೀತಿ ಬಿಲ್ಡ್ ಟೈಮಲ್ಲಿ ಅದು ವರ್ಕ್ ಆಗಲ್ಲ. ಬಿಲ್ಡ್ ಟೈಮಲ್ಲಿ ಬಂತು ಅಂತ ಅಂದರೆ ಯಾವುದೇ ರೀತಿ ಟ್ರಿಗರ್ ಆಗಲ್ಲ. ಇದು ಬಂದು ನೀವು ಯಾವಾಗ ಡಾಕರ್ನ ಬಿಲ್ಡ್ ಮಾಡಿ ಒಂದು ಡಾಕರ್ ಇಮೇಜ್ ಜನರೇಟ್ ಆಗುತ್ತೆ, ಆ ಜನರೇಟ್ ಆಗಿರೋ ಡಾಕರ್ ಇಮೇಜನ್ನ ರನ್ ಮಾಡಕ್ಕೆ ಹೋಗ್ತಿರಲ್ಲ ಅವಾಗ ಬಂದು CMD ಮತ್ತು ಎಂಟ್ರಿ ಪಾಯಿಂಟು ನಿಮಗೆ ಯೂಸ್ ಆಗುತ್ತೆ. ಆ ಟೈಮಲ್ಲಿ ಮಾತ್ರ ಇದು ಎಕ್ಸಿಕ್ಯೂಟ್ ಆಗೋದು. CMD ಬಂದು ನಿಮಗೆ ಡಿಫಾಲ್ಟ್ ವ್ಯಾಲ್ಯೂನ ಪಾಸ್ ಮಾಡೋಕ್ಕೆ ನೀವು CMDನ ಯೂಸ್ ಮಾಡ್ತೀರಾ. ಎಂಟ್ರಿ ಪಾಯಿಂಟ್ನು ಬಂದು ಡಿಫಾಲ್ಟ್ ವ್ಯಾಲ್ಯೂನ ಪಾಸ್ ಮಾಡೋಕ್ಕೆ ಯೂಸ್ ಮಾಡ್ತೀರಾ. ಅದಾದಮೇಲೆ ಬಂದು ನಿಮಗೆ ಫಾರ್ ಎಕ್ಸಾಂಪಲ್ ನೀವು ಡಾಕರ್ ಫೈಲಲ್ಲಿ ಬಂದು ಅಥವಾ ಡಾಕರ್ ಫೈಲಲ್ಲಿ ಬಂದು ನೀವು ಏನಾದರೂ ಕಮೆಂಡ್ ಒಳಗಡೆ ಇನ್ಸ್ಟ್ರಕ್ಷನ್ ಒಳಗಡೆ ಏನಾದರೂ ಒಂದು ವ್ಯಾಲ್ಯೂನ ಪಾಸ್ ಮಾಡಿರ್ತೀರಾ ಅಂತ ತಿಳ್ಕೊಳ್ಳಿ. ಅದನ್ನು ಬಂದು ನೀವು ಡಾಕರ್ ರನ್ ಮಾಡಬೇಕಾದ್ರೆ ಓವರ್ ರೈಡ್ ಮಾಡ್ಬೋದು. ಪ್ರೀವಿಯಸ್ ಡಿಫಾಲ್ಟ್ ವ್ಯಾಲ್ಯೂ ಏನಿತ್ತು ಅದು ಡಿಲೀಟ್ ಆಗಿ ಇದು ಯಾವುದು ರನ್ ಕಮೆಂಡಲ್ಲಿ ಏನು ಕೊಟ್ಟಿರ್ತೀರಾ ಅದು ಓವರ್ ರಿಟರ್ನ್ ಆಗುತ್ತೆ. ಬಟ್ ಎಂಟ್ರಿ ಪಾಯಿಂಟಲ್ಲಿ ಆ ರೀತಿ ಅಲ್ಲ. ನೀವು ಡಿಫಾಲ್ಟ್ ವ್ಯಾಲ್ಯೂ ಬಂದು ನೀವು ಯಾವುದು ಡಾಕರ್ ಫೈಲ್ ಒಳಗಡೆ ಡಿಫಾಲ್ಟ್ ವ್ಯಾಲ್ಯೂ ಕೊಟ್ಟಿರ್ತೀರಲ್ಲ ಆ ವ್ಯಾಲ್ಯೂಗೆ ನೀವು ಕಂಟೈನರ್ ರನ್ ಟೈಮಲ್ಲಿ ಬಂದು ನೀವೇನಾದರೂ ಇನ್ನೊಂದು ವ್ಯಾಲ್ಯೂ ಕೊಡ್ತು ಅಂತಂದರೆ ಆ ವ್ಯಾಲ್ಯೂನು ರನ್ ಆಗುತ್ತೆ, ಈ ಡಿಫಾಲ್ಟ್ ವ್ಯಾಲ್ಯೂನು ರನ್ ಆಗುತ್ತೆ. ಅದ್ರ ಜೊತೆಗೆ ಈ ಕಂಟೈನರ್ ರನ್ ಟೈಮಲ್ಲಿ ಕೊಟ್ಟಿರ್ತಿರೋ ವ್ಯಾಲ್ಯೂ ಅದನ್ನು ಬಂದು ಅಪೆಂಡ್ ಆಗಿ ಅದನ್ನು ರನ್ ಆಗುತ್ತೆ ಅಂತಂದ್ರೆ ಎರಡು ವ್ಯಾಲ್ಯೂನು ರನ್ ಆಗುತ್ತೆ. ಇಲ್ಲಿ ಬಂದು ಇನ್ ಕೇಸ್ ಏನಾದ್ರು ಕೊಡಲಿಲ್ಲ ಅಂತಂದರೆ ಡಿಫಾಲ್ಟ್ ವ್ಯಾಲ್ಯೂ ರನ್ ಆಗುತ್ತೆ. ಇನ್ ಕೇಸ್ ಏನಾದರೂ ಕೊಡ್ತು ಅಂತ ಅಂದರೆ ಈ ಡಿಫಾಲ್ಟ್ ವ್ಯಾಲ್ಯೂ ಬಂದು ರನ್ ಆಗಲ್ಲ. ಆ ಡಿಫಾಲ್ಟ್ ವ್ಯಾಲ್ಯೂಗೆ ಈ ಪರ್ಟಿಕ್ಯುಲರ್ ವ್ಯಾಲ್ಯೂ ಬಂದು ರೀಪ್ಲೇಸ್ ಆಗುತ್ತೆ. ಇದನ್ನು ಬಂದು ನೀವು ಪ್ರಾಕ್ಟಿಕಲ್ ಸೆಷನ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ನಾನೊಂದು ಇನ್ಸ್ಟೆನ್ಸ್ನ ಕ್ರಿಯೇಟ್ ಮಾಡ್ತೀನಿ ಡಾಕರ್ ಫ್ಲೈನ ಯೂಸ್ ಮಾಡಿಕೊಂಡು ಪ್ಲೇನ್ನ. ಓಕೆ, ಈ ಇನ್ಸ್ಟೆನ್ಸ್ ಮೇಲೆ ಕ್ಲಿಕ್ ಮಾಡಿ ಅವಾಗ ಒಂದು ನಿಮಗೆ ಫ್ರೀ ಇನ್ಸ್ಟೆನ್ಸ್ ಕ್ರಿಯೇಟ್ ಆಗುತ್ತೆ. ಇದು ಬಂದು 4 hours ತನಕ ನಿಮಗೆ ಅವೈಲಬಲ್ ಇರುತ್ತೆ. ಇದರಲ್ಲಿ ಆಲ್ರೆಡಿ ನಿಮಗೆ ಡಾಕರ್ ಏನಿದೆ ಅದು ಇನ್ಸ್ಟಾಲ್ ಆಗಿರುತ್ತೆ. ಇವಾಗ ಜಸ್ಟ್ ಡಾಕರ್ ಇಮೇಜಸ್ ಚೆಕ್ ಮಾಡೋಣ, ಯಾವ್ದಾದ್ರು ಡಾಕರ್ ಇಮೇಜಸ್ ಇದೆಯಾ ಅಂತ. ಯಾವುದು ಡಾಕರ್ ಇಮೇಜಸ್ ಇಲ್ಲ. ಓಕೆ, ಇವಾಗ ಬಂದು ನಾನೊಂದು ಡಾಕರ್ ಫೈಲ್ನ ಕ್ರಿಯೇಟ್ ಮಾಡ್ತೀನಿ. ಡಾಕರ್ ಫೈಲ್ ಜಸ್ಟ್ ಎಂಟರ್ ಮಾಡ್ತೀನಿ. ಎಂಟರ್ ಮಾಡಿದಾಗ ನಿಮಗೆ ಡಾಕರ್ ಫೈಲ್ ಓಪನ್ ಆಗುತ್ತೆ. ಇದರೊಳಗಡೆ ಬಂದು ನಾನು ಮೊದಲು ಬೇಸ್ ಇಮೇಜ್ನ ತಗೊಳ್ತೀನಿ. ಬೇಸ್ ಇಮೇಜ್ ಬಂದು ಉಬಂಟು. ಓಕೆ, ಇದರಲ್ಲಿ ನಾನು ರನ್ ಇನ್ಸ್ಟ್ರಕ್ಷನ್ ಏನಾದ್ರು ಯೂಸ್ ಮಾಡ್ತು ಅಂತ ಅಂದರೆ ಈ ಡಾಕರ್ ಬಿಲ್ಡ್ ಆದಾಗ ಈ ರನ್ ಇನ್ಸ್ಟ್ರಕ್ಷನ್ ವರ್ಕ್ ಆಗುತ್ತೆ. CMD ಬಂದು ಕಂಟೈನರು ಯಾವಾಗ ನಾವು ರನ್ ಮಾಡ್ತೀವಿ ಆ ಇಮೇಜ್ ಮುಖಾಂತರ ಅವಾಗ ಈ CMD ಬಂದು ನಿಮ್ಗೆ ವರ್ಕ್ ಆಗುತ್ತೆ. ಈ CMD ಒಳಗಡೆ ಬಂದು ನಾನು ಯಾವುದಾದ್ರೂ ಒಂದು ಕಮೆಂಟ್ನ ಪಾಸ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ಲು ಇವಾಗ ನಾರ್ಮಲಾಗಿ ನೀವೇನು ಮಾಡ್ತೀರಾ, ಯಾವುದಾದ್ರೂ ಒಂದು ವ್ಯಾಲ್ಯೂಸ್ನ ಎಕೋ ಮಾಡಬೇಕು ಅಂತಂದರೆ ಎಕೋ ಅಂತ ಕೊಟ್ಟು ಇದ್ರೊಳಗಡೆ ಬಂದು ಏನೋ ಒಂದು ವ್ಯಾಲ್ಯೂಸ್ನ ಕೊಡ್ತೀರಾ. ಇದು ಎಕ್ಸಿಕ್ಯೂಟ್ ಆದಾಗ ಆ ವ್ಯಾಲ್ಯೂಸ್ ಬಂದು ನಿಮಗೆ ಎಕೋ ಆಗ್ತಿತ್ತು. ಅದೇ ಕಾನ್ಸೆಪ್ಟ್ನ ನಾನು ಇಲ್ಲಿ ಯೂಸ್ ಮಾಡ್ತೀನಿ. ಬಟ್ ಇಲ್ಲಿ ಎರಡು ಕಮೆಂಟ್ನ ಯೂಸ್ ಮಾಡ್ತೀರಿ, ಎಕೋ ಮತ್ತು ವ್ಯಾಲ್ಯೂ. ಇವೆರಡೂ ನೀವು ಇದರಲ್ಲಿ CMD ಒಳಗಡೆ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಅಂದರೆ ನಿಮಗೆ ಸಪ್ರೇಟು ಡಬಲ್ ಕೋಟಲ್ಲಿ ನೀವು ಮೆನ್ಷನ್ ಮಾಡಬೇಕಾಗತ್ತೆ. ಇವಾಗ ಫಾರ್ ಎಕ್ಸಾಂಪಲ್ಲು ಆ್ಯಪ್ಟ್ ಇನ್ಸ್ಟಾಲ್ Nginx ಇದನ್ನು ರನ್ ಮಾಡಬೇಕು ಅಂತ ಅಂದಾಗ CMD ಒಳಗಡೆ ನೀವು ಬಂದು ಈ ರೀತಿ ಯೂಸ್ ಮಾಡ್ಬೋದು. ಡಬಲ್ ಕೋಟ್ ಯೂಸ್ ಮಾಡಿ ಒಂದು ವ್ಯಾಲ್ಯೂ ಮಧ್ಯ ಈ ರೀತಿ ಇದಾಕಿ ತಿರ್ಗಾ ಡಬಲ್ ಕೋಟ್ ಹಾಕಿ ಎಲ್ಲ ಕಡೆನೂ ಈ ರೀತಿ ನೀವು ಇಲ್ಲಿ ರನ್ ಮಾಡ್ಬೋದು. ನಾನು ಬಂದು ಎಕೋ ಕಮೆಂಟ್ನ ಯೂಸ್ ಮಾಡ್ತಿರೋದ್ರಿಂದ ಇದ್ರೊಳಗಡೆ ಬಂದು ನಾನು ಎಕೋ ಅಂತ ಕೊಡ್ತೀನಿ. ಎಕೋ ಅಂತ ಕೊಟ್ಟು ಇದ್ರೊಳಗಡೆ ಬಂದು ನನ್ನ ನೇಮ್ ಕೊಡ್ತೀನಿ. ಕೊಟ್ಟಾದ್ಮೇಲೆ ಜಸ್ಟ್ ಇದು ಮಾಡಿ ಸೇವ್ ಮಾಡಿ ಇದನ್ನು ಎಕ್ಸಿಕ್ಯೂಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನಾವು ಡಾಕರ್ ಬಿಲ್ಡ್ ಮಾಡಬೇಕಾಗತ್ತೆ. ಡಾಕರ್ ಬಿಲ್ಡ್ -t ಅಂತ ಕೊಟ್ಟು ನೇಮ್ ಬಂದು MM ಅಂತ ಕೊಡ್ತೀನಿ. ಡಾಟ್ ಅಂತ ಕೊಟ್ಟರೆ ಡಾಕರ್ ಫೈಲ್ನ ತಗೊಳುತ್ತದು. ಇಲ್ಲಿ ನೋಡ್ಬೋದು ಬಿಲ್ಡ್ ಆಗ್ತಾ ಇದೆ. ಜಸ್ಟು ಏನಿದೆ ಉಬಂಟು ಬೇಸ್ ಇಮೇಜ್ ಅದನ್ನು ಮಾತ್ರ ಪುಲ್ ಮಾಡ್ಕೊಳ್ತಾ ಇದೆ. ಯಾವುದೇ ರೀತಿ CMD ವರ್ಕ್ ಆಗ್ತಾಯಿಲ್ಲ. ಇಲ್ಲಿ ನೋಡ್ಬೋದು
ಇವಾಗ ಬಂದು ನಾನು ಡಾಕರ್ ಇಮೇಜಸ್ಸು ಬಿಲ್ಡ್ ಆಗಿರೋದನ್ನ ಚೆಕ್ ಮಾಡ್ತೀನಿ. ಡಾಕರ್ ಇಮೇಜ್ ಬಿಲ್ಡ್ ಆಗಿದೆ. ಇವಾಗ ನಾನು ಕಂಟೈನರ್ ರನ್ ಮಾಡಬೇಕಾದ್ರೆ ಆ CMD ಏನಿದೆ ಆ ವ್ಯಾಲ್ಯೂ ವರ್ಕ್ ಆಗುತ್ತೆ. ಎಕೋ ಅಂತ ಕೊಟ್ಟಿದ್ದೀನಿ, ಅದು ವರ್ಕ್ ಆಗುತ್ತೆ. ಜಸ್ಟ್ ಡಾಕರ್ ರನ್ ಅಂತ ಕೊಟ್ಟು ಇಮೇಜ್ ನೇಮ್ ಒಂದು ಇದನ್ನ ಎಂಟರ್ ಮಾಡಿದ್ರೆ ನಿಮಗೆ ಒಂದು ಎಕೋ ಎಕ್ಸಿಕ್ಯೂಟ್ ಆಗ್ತಾ ಇದೆ ನೋಡಿ. ಎಕೋ ಎಕ್ಸಿಕ್ಯೂಟ್ ಆಗಿ ಎಕೋದೊಳಗಡೆ ವ್ಯಾಲ್ಯೂ ಕೊಟ್ಟಿದ್ದೇನೋ ಮುರುಳಿ, ಇದು ಬಂದು ಎಕ್ಸಿಕ್ಯೂಟ್ ಆಗ್ತಾ ಇದೆ. ಇಲ್ಲಿ ನೋಡ್ದಂಗೆ ಬಂದು ನೀವು ಡಿಫಾಲ್ಟ್ ವ್ಯಾಲ್ಯೂ ಏನು CMD ಒಳಗಡೆ ಕೊಟ್ಟಿದ್ದೀರಾ ಅದು ನಿಮಗೆ ಇಲ್ಲಿ ಎಕ್ಸಿಕ್ಯೂಟ್ ಆಗ್ತಾ ಇದೆ. ಇಲ್ಲಿ ಎಕ್ಸಿಕ್ಯೂಟ್ ಆಗ್ತಾ ಇದೆ ಮುರುಳಿ ಅಂತ. ಇವಾಗ ಬಂದು ಇದನ್ನೇನಾದರೂ ಓವರ್ ರೈಡ್ ಮಾಡಬೇಕು ಅಂತ ಅಂದರೆ ಜಸ್ಟು ಡಾಕರ್ ರನ್ ಒಳಗಡೆ ಬಂದು ಇಲ್ಲಿ ಸ್ಪೇಸ್ ಕೊಟ್ಟು ಜಸ್ಟು ಎಕೋ ಅಂತ ಕೊಟ್ಟು ನಿಮ್ಗೆ ಏನು ವ್ಯಾಲ್ಯೂ ಬೇಕೋ ಆ ವ್ಯಾಲ್ಯೂನ ಎಂಟ್ರಿ ಮಾಡಿ. ನಾನು ಜಸ್ಟು ರಾಜು ಅಂತ ಎಂಟ್ರಿ ಮಾಡಿ ಎಂಟರ್ ಮಾಡ್ತೀನಿ. ಇವಾಗ ನೋಡ್ಬೋದು ಏನಾಯಿತು ಅಂತ ಅಂದರೆ ಈ ಡಿಫಾಲ್ಟ್ ವ್ಯಾಲ್ಯೂ ಏನಿದೆ, ಈ ಡಿಫಾಲ್ಟ್ ವ್ಯಾಲ್ಯೂ ಯಾವುದೇ ರೀತಿ ಎಕ್ಸಿಕ್ಯೂಟ್ ಆಗಲಿಲ್ಲ. ಆ ಡಿಫಾಲ್ಟ್ ವ್ಯಾಲ್ಯೂ ಬದಲು ಇದೇನು ಕಮೆಂಟ್ ಪಾಸ್ ಆಗಿದೋ ಆ ಕಮೆಂಟ್ ಬಂದು ಇಲ್ಲಿ ಎಕ್ಸಿಕ್ಯೂಟ್ ಆಗ್ತಿದೆ. ರಾಜು ಅನ್ನೋದೇನಿದೆ ಅದು ಎಕ್ಸಿಕ್ಯೂಟ್ ಆಗ್ತಿದೆ. ಈ ಎಕೋ ಬಂದು ನಾವು ಈ ಕಮೆಂಟ್ ಲೈನಲ್ಲಿ ಕೊಟ್ಟಾಗ ಏನಾಗುತ್ತೆ ಅಂತಂದರೆ ಇದ್ರೊಳಗಡೆ ಅದು ಎಕ್ಸಿಕ್ಯೂಟ್ ಆಗುತ್ತೆ. ಅಂತಂದರೆ ಇವೆರಡನ್ನು ರೀಪ್ಲೇಸ್ ಮಾಡುತ್ತೆ. ಇದ್ರೊಳಗಡೆ ಈ ಬಾಕ್ಸ್ ಒಳಗಡೆ ಬಂದು ಏನು ಕಮೆಂಟ್ ಲೈನಲ್ಲಿ ಪಾಸ್ ಮಾಡಿರ್ತೀರ ಅದು ಬಂದು ಎಕ್ಸಿಕ್ಯೂಟ್ ಆಗುತ್ತೆ. ಈ ಡಿಫಾಲ್ಟ್ ವ್ಯಾಲ್ಯೂ ಬಂದು ಎಕ್ಸಿಕ್ಯೂಟ್ ಆಗಲ್ಲ. ಇನ್ ಕೇಸ್ ಏನಾದರೂ ಕೊಡಲಿಲ್ಲ ಅಂತ ಅಂದರೆ ಕಂಟೈನರ್ ರನ್ ಟೈಮಲ್ಲಿ ನೀವು ಈ ಡಾಕರ್ ರನ್ ಟೈಮಲ್ಲಿ ಈ ಡಿಫಾಲ್ಟ್ ಆಗಿರೋ ವ್ಯಾಲ್ಯೂ ಎಕ್ಸಿಕ್ಯೂಟ್ ಆಗುತ್ತೆ. ಇನ್ ಕೇಸ್ ಏನಾದ್ರು ಕೊಡ್ತು ಅಂತ ಅಂದರೆ ಇದು ಡಿಲೀಟ್ ಆಗುತ್ತೆ, ಅದು ಎಕ್ಸಿಕ್ಯೂಟ್ ಆಗುತ್ತೆ. ಓಕೆ, ಇದರಲ್ಲಿ ಎಂಟ್ರಿ ಪಾಯಿಂಟಲ್ಲಿ ಆ ರೀತಿ ಅಲ್ಲ. ಎಂಟ್ರಿ ಪಾಯಿಂಟಲ್ಲಿ ಏನು ಮಾಡುತ್ತೆ, ಡಿಫಾಲ್ಟ್ ವ್ಯಾಲ್ಯೂ ಏನು ಕೊಟ್ಟಿದ್ರೆ ಅದು ವರ್ಕ್ ಆಗುತ್ತೆ. ಅದ್ರ ಜೊತೆಗೆ ಇದೇನಿದೆ ಕಂಟೈನರು ರನ್ ಮಾಡ್ತಿರಲ್ಲ ಅವಾಗ ಏನು ವ್ಯಾಲ್ಯೂ ಪಾಸ್ ಮಾಡ್ತಿರೋ ಅದನ್ನು ಎಕ್ಸಿಕ್ಯೂಟ್ ಆಗುತ್ತೆ. ಅದನ್ನು ನೋಡೋಣ. ಜಸ್ಟು ನಾನು ಇದನ್ನು ರೀನೇಮ್ ಮಾಡ್ತೀನಿ. ಇಲ್ಲಿ ಬಂದು ನಾನು ಎಂಟ್ರಿ, ಓಕೆ, ಇನ್ಸರ್ಟ್ ಮೋಡ್, ಎಂಟ್ರಿ ಪಾಯಿಂಟ್ ಕೊಟ್ಟು ನಾನು ಎಕೋ ಅಂತ ಕೊಟ್ಟು ಇವಾಗ ಮುರುಳಿ ಅನ್ನೋದನ್ನು ಪಾಸ್ ಮಾಡ್ತಾ ಇದ್ದೀನಿ. ಓಕೆ, ಇದು ಪಾಸ್ ಮಾಡಾದ್ಮೇಲೆ ನೀವು ಡಾಕರ್ ಬಿಲ್ಡ್ ಮಾಡಬೇಕಾಗತ್ತೆ. ಡಾಕರ್ ಬಿಲ್ಡ್ ಇದು ಬಂದು ಎಂಟ್ರಿ ಪಾಯಿಂಟ್ ಯೂಸ್ ಮಾಡಿರೋದ್ರಿಂದ ನಾನು NN ಅಂತ ಕೊಡ್ತೀನಿ. CMD ಬಂದು MM ಅಂತ ಕೊಟ್ಟಿದೆ. ಜಸ್ಟ್ ಡಾಟ್ ಕೊಟ್ಟು ಡಾಕರ್ ಬಿಲ್ಡ್ ಮಾಡ್ತೀನಿ. ಇವಾಗ ಡಾಕರ್ ಇಮೇಜಸಲ್ಲಿ ಚೆಕ್ ಮಾಡಿದ್ರೆ ನಿಮಗೆ NN ಅನ್ನೋದು ಡಾಕರ್ ಬಿಲ್ಡ್ ಆಗಿದೆ. ಈ ಇಮೇಜನ್ನು ತಗೊಳ್ತೀನಿ ನಾನು ಮೊದಲು. ಡಿಫಾಲ್ಟಾಗಿ ಯಾವುದೇ ರೀತಿ ಕಂಟೈನರ್ ರನ್ ಟೈಮಲ್ಲಿ ಯಾವುದೇ ರೀತಿ ಕಮೆಂಟ್ನ ಕೊಡ್ದಂಗೆ ನಾನು ಡೈರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡ್ತೀನಿ. NN ಅಂತ ಕೊಟ್ಟು ಎಂಟರ್ ಮಾಡಿದ್ರೆ ನಿಮಗೆ ಇಲ್ಲಿ ಮುರುಳಿ ಅಂತ ಎಕ್ಸಿಕ್ಯೂಟ್ ಆಯಿತು. ನಿಮಗೆ CMD ಯೂಸ್ ಮಾಡಿದಾಗಲೂ ಅಷ್ಟೇ ಈ ರೀತಿ ಡಿಫಾಲ್ಟ್ ವ್ಯಾಲ್ಯೂ ಏನಿತ್ತು ಅದು ಎಕ್ಸಿಕ್ಯೂಟ್ ಆಯಿತು. ಅದಾದಮೇಲೆ ಬಂದು ನಾನು ಡಾಕರ್ ರನ್ ಒಳಗಡೆ ಬಂದು CMD ಬಂದು ಎಕೋ ಅಂತ ಕೊಟ್ಟು ರಾಜು ಅಂತ ಕೊಟ್ಟೆ. ಅವಾಗ ಏನಾಯಿತು ಅಂತ ಅಂದರೆ ಈ ಮುರುಳಿ ಅಂತ ಏನಿದೆ ಆ ಡಿಫಾಲ್ಟ್ ವ್ಯಾಲ್ಯೂ ಎರೇಸ್ ಆಗಿ ಇದು ಬಂದು ಎಕ್ಸಿಕ್ಯೂಟ್ ಆಯಿತು. ಅಂತಂದರೆ CMD ಒಳಗಡೆ ಇದು ಬಂದು ಆ್ಯಡ್ ಆಯಿತು ಮತ್ತು ರೀಪ್ಲೇಸ್ ಆಯಿತು. ಜಸ್ಟ್ ಇವಾಗ ಎಕೋ ಅಂತ ಕೊಟ್ಟರೆ ಇಲ್ಲಿ ನೋಡಿ ಮುರುಳಿ ಅನ್ನೋದು ಬರ್ತಾ ಇದೆ ಅಂತ ಡಿಫಾಲ್ಟ್ ವ್ಯಾಲ್ಯೂನೂ ಬರ್ತಾ ಇದೆ. ಅದ್ರ ಜೊತೆಗೆ ಈ ವ್ಯಾಲ್ಯೂ ಏನಿದೆ ಇದು ಬರ್ತಾ ಇದೆ. ಅಂತಂದರೆ ಏನು ಕೊಟ್ಟಿದ್ದೋ ಅದು ಬರ್ತಾ ಇದೆ. ಜಸ್ಟ್ ನೀವು ಡೈರೆಕ್ಟಾಗಿ ಈ ಕಮೆಂಟನ್ನು ಕೊಡೋ ಅವಶ್ಯಕತೆ ಇರಲ್ಲ. ಜಸ್ಟ್ ಏನಿದೆ ರಾಜು ಏನಿದೆ ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ರೆ ಸಾಕು. ಇಲ್ಲಿ ನೋಡ್ಬೋದು ಮುರುಳಿ ಮತ್ತು ರಾಜು ಅನ್ನೋದೇನಿದೆ ಅದು ಎಕ್ಸಿಕ್ಯೂಟ್ ಆಗ್ತಾ ಇದೆ. ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದರೆ VI ಡಾಕರ್ ಫೈಲ್ ಇದು ಬಂದು ಪ್ರೀವಿಯಸ್ ವಿಡಿಯೋದಲ್ಲಿ ಬಂದು ಎಲ್ಲ ಪರ್ಟಿಕ್ಯುಲರ್ ಆಗಿ ಈ ಬ್ಲಾಕ್ ಒಳಗಡೆ ಏನಿದೆ CMDಲಿ ಎಲ್ಲನೂ ಕೊಟ್ಟಿದ್ದು. ಬಟ್ ಈ ಎಂಟ್ರಿ ಪಾಯಿಂಟಲ್ಲಿ ಆ ರೀತಿ ಅಲ್ಲ. ಇದು ಮೊದಲು ಕಮೆಂಡು ಯಾವುದಾದ್ರೂ ಏನಾದರೂ ಒಂದು ಎಕ್ಸಿಕ್ಯೂಟ್ ಮಾಡಬೇಕು ಅಂತಾಗ ಕಮೆಂಟ್ ಕೊಡ್ತೀವಲ್ಲ, ಶೆಲ್ ಕಮೆಂಟ್ ಆಗಲಿ ಯಾವುದಾಗಲಿ ಅದು ಬಂದು ಫಿಕ್ಸ್ ಆಗಿರುತ್ತೆ. ಇದ್ರದ್ದು ಡಿಫಾಲ್ಟ್ ವ್ಯಾಲ್ಯೂ ಬಂದು ಫಿಕ್ಸ್ ಆಗಿರುತ್ತೆ. ಇದ್ರೊಳಗಡೆ ಬಂದು ಅದು ಆಟೋಮೆಟಿಕ್ ಆಗಿ ನೀವು ರನ್ ಟೈಮಲ್ಲಿ ಏನಾದರೂ ಡಾಕರ್ ರನ್ ಒಳಗಡೆ ಏನಾದರೂ ಕೊಡ್ತು ಅಂತಂದಾಗ ಅದೇನು ಮಾಡ್ಕೊಳುತ್ತೆ ಅಂತ ಅಂದರೆ ಆಟೋಮೆಟಿಕ್ ಆಗಿ ಈ ರೀತಿ ಅಸೈನ್ ಮಾಡ್ಕೊಳ್ಳುತ್ತೆ. ಈ ರೀತಿ ರಾಜು ಅಂತ ಅಸೈನ್ ಮಾಡಿಕೊಂಡು ಇದು ರನ್ ಆಗುತ್ತೆ. ರನ್ ಆಡಿದಾಗ ಏನಾಗುತ್ತೆ, ಎಕೋ ಬಂದು ಅದ್ರ ಜೊತೆಗೆ ಎಕೋ ಮಾಡಿದಾಗ ಮುರುಳಿ ಮತ್ತು ರಾಜು ಏನಿದೆ ಅದು ನಿಮಗೆ ಎಕ್ಸಿಕ್ಯೂಟ್ ಆಗುತ್ತೆ. ಇದು ಬಂದು ಜಸ್ಟ್ ಅಪಾಯಿಂಟ್ ಮಾಡ್ಕೊಳುತ್ತೆ ಅಷ್ಟೇ. ಈ ರೀತಿ ಪ್ಲಸ್ ಮಾಡಿಕೊಂಡು ಅಪಾಯಿಂಟ್ ಮಾಡ್ಕೊಳ್ಳುತ್ತೆ ಅಷ್ಟೇ. ಇದಕ್ಕೋಸ್ಕರ ನಾವು ಎಂಟ್ರಿ ಪಾಯಿಂಟ್ನ ಯೂಸ್ ಮಾಡ್ತೀವಿ. ಮತ್ತು ಇನ್ ಕೇಸ್ ನಾವು ಡಿಫಾಲ್ಟ್ ವ್ಯಾಲ್ಯೂ ಫಿಕ್ಸ್ ಮಾಡಬೇಕು ಅಂತ ಅಂದಾಗ ನಾವು ಬಂದು CMDನ ಯೂಸ್ ಮಾಡ್ತೀವಿ. ಇವಾಗ CMD ಮತ್ತು ಎಂಟ್ರಿ ಪಾಯಿಂಟ್ ಎರಡೂ ಕಾಂಬಿನೇಷನ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಯಾವ ರೀತಿ ಅಂತಂದರೆ ಇಲ್ಲಿ ಎಕೋ ಏನಿದೆ ಇವೆರಡು ನಾನು ಎರೇಸ್ ಮಾಡ್ತೀನಿ. ಎಕೋ ಒಂದು ಇಟ್ಕೊಳ್ತೀನಿ ಅಷ್ಟೇ. ಎಕೋ ಬಂದು ಎಕ್ಸಿಕ್ಯೂಟ್ ಮಾಡೋಕ್ಕೆ ನಾನೇನು ಮಾಡ್ತೀನಿ, ಇವಾಗ ಜಸ್ಟು ಎಂಟರ್ ಕೊಟ್ಟು ಇದ್ರೊಳಗಡೆ ಬಂದು CMD ಅಂತ ಕೊಡ್ತೀನಿ. ಇದ್ರೊಳಗಡೆ ಬಂದು ನಾನು ಏನಿದೆ ವ್ಯಾಲ್ಯೂ ಪಾಸ್ ಮಾಡ್ತೀನಿ. ಇದು ಬಂದು ನಾನು ಏನಿದೆ
ಕಮೆಂಟ್ಗಳಿಗೆ ಯೂಸ್ ಮಾಡ್ತೀನಿ, ಶೆಲ್ ಕಮೆಂಟ್ ಅಥವಾ ಯಾವ್ದಾದ್ರು ಕಮೆಂಟ್ಗಳಿಗೆ ಯೂಸ್ ಮಾಡ್ತೀನಿ. ಇದ್ರೊಳಗಡೆ ಬಂದು ನಾನು ವ್ಯಾಲ್ಯೂಸ್ನ ಪಾಸ್ ಮಾಡ್ತೀನಿ. ಇವಾಗ ಬಂದು ನಾನು ಮುರುಳಿ ಅಂತ ಪಾಸ್ ಮಾಡ್ತೀನಿ. ಇದು ಬಂದು ಡಿಫಾಲ್ಟ್ ವ್ಯಾಲ್ಯೂ. ಇನ್ ಕೇಸ್ ಏನಾದರೂ ನಾವು ಕಮೆಂಡರ್ ರನ್ ಟೈಮಲ್ಲಿ ಯಾವುದೇ ರೀತಿ ಮೆನ್ಷನ್ ಮಾಡಲಿಲ್ಲ ಅಂತಂದರೆ ವ್ಯಾಲ್ಯೂಸ್ಗಳನ್ನ, ಈ ಎಂಟ್ರಿ ಪಾಯಿಂಟ್ ಬಂದು ಈ CMD ಚೆಕ್ ಮಾಡುತ್ತೆ. CMD ಒಳಗಡೆ ಏನು ವ್ಯಾಲ್ಯೂ ಇದೆಯೋ ಅದನ್ನು ಇಲ್ಲಿ ಬಂದು ಎಕ್ಸಿಕ್ಯೂಟ್ ಮಾಡಿ ಪ್ಲಸ್ ಮಾಡಿ ಅಂತಂದ್ರೆ ಅಪೆಂಡ್ ಮಾಡಿಕೊಂಡು ಈ ಎಕೋ ಮುಂದೆ ಇದು ಆಟೋಮೆಟಿಕ್ ಆಗಿ ಆ್ಯಡ್ ಆಗುತ್ತೆ. ಆ್ಯಡ್ ಆಗಿ ಎಕೋ ಮುರುಳಿ ಅಂತ ಅಂದರೆ ಮುರುಳಿ ಏನಿದೆ ಔಟ್ಪುಟ್ ಎಕ್ಸಿಕ್ಯೂಟ್ ಆಗುತ್ತೆ. ಇನ್ ಕೇಸ್ ಏನಾದರೂ ಡಾಕರ್ ರನ್ ಟೈಮಲ್ಲಿ ಏನಾದರೂ ಬೇರೆ ನೇಮ್ ಏನಾದ್ರು ಕೊಡ್ತು ಅಂತ ಅಂದಾಗ ಇದು ಬಂದು ಯಾವುದೇ ರೀತಿ CMD ಬಂದು ಡಿಫಾಲ್ಟ್ ವ್ಯಾಲ್ಯೂ ಬಂದು ಎಕ್ಸಿಕ್ಯೂಟ್ ಆಗಲ್ಲ. ಈ ಏನು ನೀವು ಪಾಸ್ ಮಾಡ್ತೀರೋ ಆ ವ್ಯಾಲ್ಯೂ ಬಂದು ಎಕೋಗೆ ಆ್ಯಡ್ ಆಗಿ ಅದು ಎಕ್ಸಿಕ್ಯೂಟ್ ಆಗುತ್ತೆ. ಅದನ್ನು ನೋಡೋಣ. WQ ಡಾಕರ್ ಬಿಲ್ಡ್ ಮಾಡಬೇಕಾಗತ್ತೆ. ಡಾಕರ್ ಬಿಲ್ಡ್ -t ಇದು ಬಂದು YY ಅಂತ ಕೊಟ್ಟು ಇದು ಮಾಡ್ತೀನಿ. YY ಡಾಕರ್ ರನ್ ನಾನು ಬಂದು YYನ ಎಕ್ಸಿಕ್ಯೂಟ್ ಮಾಡ್ತೀನಿ. ಇವಾಗ ಬಂದು ಡಿಫಾಲ್ಟಾಗಿ ಮುರುಳಿ ಕ್ಯಾಪಿಟಲ್ ಏನಿದೆ ಅದು ಬರ್ತಾ ಇದೆ, ನೋಡ್ಬೋದು ನಿಮಗೆ. ಓಕೆ, ನೆಕ್ಸ್ಟ್ ಬಂದು ನಾನು ಇದ್ರೊಳಗಡೆ ಬಂದು ನಾನು ಯಾವುದಾದ್ರೂ ಒಂದು ಇದನ್ನು ಎಕ್ಸಿಕ್ಯೂಟ್ ಮಾಡ್ತೀನಿ, ವ್ಯಾಲ್ಯೂನ ಎಕ್ಸಿಕ್ಯೂಟ್ ಮಾಡ್ತೀನಿ. ಇಲ್ಲಿ ಯಾವುದೇ ರೀತಿ ಕಮೆಂಟ್ ಕೂಡ ಅವಶ್ಯಕತೆ ಇಲ್ಲ. ಎಂಟ್ರಿ ಪಾಯಿಂಟಲ್ಲಿ ಆಲ್ರೆಡಿ ಎಕೋ ಕಮೆಂಟ್ ಇರೋದ್ರಿಂದ ಜಸ್ಟ್ ಇಲ್ಲಿ ಬಂದು ನಾನು ರಾಜು ಅಂತ ಟೈಪ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ರಾಜು ಅಂತ ಟೈಪ್ ಮಾಡಿದಾಗ ಏನಾಯಿತು, ಆ ಎಂಟ್ರಿ ಪಾಯಿಂಟ್ಗೆ ಬಂದು ಈ ರಾಜು ಅನ್ನೋದು ಅಪೆಂಡ್ ಆಯಿತು. ಅದಾದ್ಮೇಲೆ ಬಂದು ಆ ಎಂಟ್ರಿ ಪಾಯಿಂಟ್ ಬಂದು ಡಿಫಾಲ್ಟ್ ವ್ಯಾಲ್ಯೂನ ಯಾವುದೇ ರೀತಿ ತಗೊಳ್ಳಲ್ಲ. ಓಕೆನಾ? ಈ ರೀತಿ ನೀವು ಎಂಟ್ರಿ ಪಾಯಿಂಟ್ ಮತ್ತು CMDನ ಎರಡನ್ನೂ ಯೂಸ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ಲು ನಿಮಗೆ ಮುರುಳಿ ಅನ್ನೋದು ಪ್ರಿಂಟ್ ಆಗೋದು ಬೇಕಾಗಿಲ್ಲ ಅಂತ ಅಂದಾಗ ಡಿಫಾಲ್ಟ್ ವ್ಯಾಲ್ಯೂ ನೀವು ಇಲ್ಲಿ ಓವರ್ ರೈಡ್ ಮಾಡ್ತೀರ ರಾಜು ಅಂತ. ಅದಾದ್ಮೇಲೆ ಬಂದು ನೀವು ರಾಜನ್ನು ಪ್ರಿಂಟ್ ಮಾಡಬೇಕು, ಅದೇ ರೀತಿ ಬೇರೆ ವ್ಯಾಲ್ಯೂ ಇನ್ನು ಯಾವುದಾದ್ರೂ 2, 3 ವ್ಯಾಲ್ಯೂ ಆ ರೀತಿ ಪ್ರಿಂಟ್ ಮಾಡಬೇಕು ಅಂತ ಅಂದಾಗ ನೀವು ಬಂದು ಸ್ಪೇಸ್ ಕೊಟ್ಟು ತಿರ್ಗಾ YY ಅಥವಾ ರಾಣಿ ಅಂತ ಕೊಟ್ಟು ಎಂಟರ್ ಮಾಡಿದ್ರೆ ರಾಜು ರಾಣಿ ಎರಡೂ ಅಪೆಂಡ್ ಆಗುತ್ತೆ. ಮೊದಲು ಎಕೋ ಒಳಗಡೆ ಇದು ಅಪೆಂಡ್ ಆಗುತ್ತೆ, ರಾಜು ಅನ್ನೋದು ಅಪೆಂಡ್ ಆಗುತ್ತೆ. ಅದಾದ್ಮೇಲೆ ಬಂದು ರಾಣಿ ಅನ್ನೋದು ಅಪೆಂಡ್ ಆಗುತ್ತೆ. ಈ ರೀತಿ ನೀವು ಮಲ್ಟಿಪಲ್ ವ್ಯಾಲ್ಯೂಸ್ಗಳು ಬೇಕಾದ್ರೆ ಪಾಸ್ ಮಾಡ್ಬೋದು. ಇನ್ ಕೇಸ್ ಪಾಸ್ ಮಾಡಿಲ್ಲ ಅನ್ನೋ ಟೈಮಲ್ಲಿ ಈ ಮುರುಳಿ ಅನ್ನೋದೇನಿದೆ ಅದು ಅದರೊಳಗಡೆ ಅಪೆಂಡ್ ಆಗುತ್ತೆ. ಇದು ಯಾವ ರೀತಿ ಯೂಸ್ ಆಗುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ ನಾರ್ಮಲ್ ಎಕ್ಸಾಂಪಲ್ ತಗೊಳ್ಳಿ. ಇವಾಗ ಬಂದು ನೀವು ಒಂದು ಪ್ಯಾಕೇಜ್ನ ಇನ್ಸ್ಟಾಲ್ ಮಾಡಬೇಕು ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ಲು Nginx ಅನ್ನೋದನ್ನ ಯಾವುದಾದ್ರೂ ಒಂದು ಪ್ಯಾಕೇಜ್ನ ಒಂದು ಡಾಕರ್ ರನ್ ಟೈಮಲ್ಲಿ ಇನ್ಸ್ಟಾಲ್ ಮಾಡಬೇಕು ಅಂತ ತಿಳ್ಕೊಳ್ಳಿ. ಅವಾಗ ಏನು ಮಾಡ್ತೀರಾ, CMD ಒಳಗಡೆ ಜಸ್ಟ್ Nginx ಅಂತ ಬರೀತೀರಾ. ಈ ಡಾಕರ್ ಫೈಲ್ ಒಳಗಡೆ ಬಂದು ನೀವು ಒಳಗಡೆ ಹೋಗಿ ಎಂಟ್ರಿ ಪಾಯಿಂಟ್ ಒಳಗಡೆ ಬಂದು M ಅಥವಾ ಆ್ಯಪ್ಟ್ ಇನ್ಸ್ಟಾಲ್ -y ಅಂತ ಜಸ್ಟ್ ಆದಷ್ಟು ಮಾತ್ರ ಬರೀತೀರಾ. ಇಲ್ಲಿ ಡಿಫಾಲ್ಟ್ ವ್ಯಾಲ್ಯೂ Nginx ಕೊಟ್ಟ ತಕ್ಷಣನೇ ನೀವು ಇನ್ ಕೇಸ್ ಏನಾದ್ರು ಯಾವುದೇ ರೀತಿ ಪ್ಯಾಕೇಜ್ನ ಪಾಸ್ ಮಾಡಿಲ್ಲ ಅಂತಂದಾಗ ಈ ಮುರುಳಿ ಅಂತ ಏನಿದೆ ಅಥವಾ Nginx ಅಂತ ಏನಿದೆ ಅದು ಬಂದು ಆ್ಯಪ್ಟ್ ಇನ್ಸ್ಟಾಲ್ ಆದಮೇಲೆ Nginx ಅನ್ನೋದು ಅಪೆಂಡ್ ಆಗಿ ಆ್ಯಪ್ಟ್ ಇನ್ಸ್ಟಾಲ್ ಏನಿದೆ ಈ ಕಮಾಂಡ್ ಎಕ್ಸಿಕ್ಯೂಟ್ ಆಗಿ Nginx ಪ್ಯಾಕೇಜ್ ಇನ್ಸ್ಟಾಲ್ ಆಗುತ್ತೆ. ಇನ್ ಕೇಸ್ ಏನಾದರೂ ನಿಮಗೆ Nginx ಬೇಕಾಗಿಲ್ಲ ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಿಮಗೆ ಅನ್ಜಿಪ್ಪು ಅದು ಇನ್ಸ್ಟಾಲ್ ಆಗಬೇಕು ಅಥವಾ ಡಬ್ಲಿಗೇಟು ಅದು ಇನ್ಸ್ಟಾಲ್ ಆಗಬೇಕು ಅಂತ ತಿಳ್ಕೊಳ್ಳಿ, ಅಥವಾ ಅದ್ರ ಜೊತೆಗೆ ಈ Nginx ಇನ್ಸ್ಟಾಲ್ ಆಗಬೇಕು ಅಂತಂದಾಗ ಡೈರೆಕ್ಟಾಗಿ ನೀವು Nginx ಸ್ಪೇಸ್ wget ಸ್ಪೇಸ್ ಮತ್ತು ಅನ್ಜಿಪ್ ಅಂತ ಕೊಟ್ಟು ಎಂಟರ್ ಕೊಟ್ಟಾಗ ಏನಾಗುತ್ತೆ, ಮೊದಲು ಬಂದು Nginx ಡೌನ್ಲೋಡ್ ಆಗಿ ಇನ್ಸ್ಟಾಲ್ ಆಗುತ್ತೆ. ಅದಾದ್ಮೇಲೆ ಬಂದು wget ಡೌನ್ಲೋಡ್ ಆಗಿ ಇನ್ಸ್ಟಾಲ್ ಆಗುತ್ತೆ. ಅದಾದ್ಮೇಲೆ ಬಂದು ಅನ್ಜಿಪ್ ಏನಿದೆ ಅದು ಬಂದು ಡೌನ್ಲೋಡ್ ಆಗಿ ಇನ್ಸ್ಟಾಲ್ ಆಗುತ್ತೆ. ಈ ರೀತಿ ನೀವು CMD ಮತ್ತು ಎಂಟ್ರಿ ಪಾಯಿಂಟ್ ಎರಡನ್ನೂ ಯೂಸ್ ಮಾಡಿಕೊಂಡು ನೀವು ಡಾಕರ್ ರನ್ನಿಂಗ್ ಸ್ಟೇಜಲ್ಲಿ ಬಂದು ನೀವು ಎಕ್ಸಿಕ್ಯೂಟ್ ಮಾಡ್ಬೋದು.